ಪಾಟೀಲ್ ಎದುರು ಯತ್ನಾಳ್ಗೆ ಭಾರೀ ಮುಖಭಂಗವಾಗಿದೆ. ವಿಜಯಪುರ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಪಾಲಾಗಿದೆ. ಮೇಯರ್ ಉಪಮೇಯರ್ ಪಟ್ಟ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿದೆ. ಎಂಬಿ ಪಾಟೀಲ್ ಎದುರು ಯತ್ನಾಳ್ ಅವರಿಗೆ ಈಗ ಭಾರೀ ಮುಖಭಂಗವಾಗಿದೆ. ಸಾಕಷ್ಟು ಕಸರತ್ತುಗಳನ್ನ ನಡೆಸಿದ್ರು ಮೇಯರ್ ಉಪಮೇಯರ್ ಪಟ್ಟವನ್ನ ತಮ್ಮದಾಗಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ವಿಜಯಪುರ ಮಹಾನಗರ ಪಾಲಿಕೆ ಈಗ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿದೆ. 22 ಮತ ಪಡೆದು ಮೇಯರ್ ಆಗಿದ್ದಾರೆ ಮೆಹಜಬೀನ್ ಹೊರ್ತಿ. ಕಾಂಗ್ರೆಸ್ನ ದಿನೇಶ್ ಹಳ್ಳಿ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. 17 ಬಿಜೆಪಿ ಸದಸ್ಯರಿಂದ ಪಾಲಿಕೆ ಎಲೆಕ್ಷನ್ ಈಗ ಬಹಿಷ್ಕಾರ ಹಾಕಲಾಗಿದೆ. ಅಂದ್ರೆ ಎಲೆಕ್ಷನ್ ಸರಿಯಾಗಿ ನಡೆದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ 17 ಬಿಜೆಪಿ ಸದಸ್ಯರಿಂದ ಪಾಲಿಕೆ ಎಲೆಕ್ಷನ್ ಬಹಿಷ್ಕಾರ ಮಾಡಲಾಗಿದೆ. ಆದ್ರೆ ಈಗ ಕಾಂಗ್ರೆಸ್ ಪಾಲಾಗಿರುವಂತದ್ದು ಮೇಯರ್ ಉಪಮೇಯರ್ ಪಟ್ಟ. 10 ಕಾಂಗ್ರೆಸ್ ಸದಸ್ಯರು, 5 ಪಕ್ಷೇತರರು, 2 ಎಐಎಂಐಎಂ, ಓರ್ವ ಜೆಡಿಎಸ್ ಸದಸ್ಯರ ಬೆಂಬಲ ಹಾಗೂ ಶಾಸಕರಾದ ಎಂಬಿ ಪಾಟೀಲ್, ವಿಠಲ್ ಕಟಕದೊಂಡ, ಪರಿಷತ್ ಸದಸ್ಯರಾದ ಸುನಿಲ್ ಗೌಡ ಪಾಟೀಲ್, ಪ್ರಕಾಶ್ ರಾಥೋಡ್ ಮತಗಳ ಬೆಂಬಲದೊಂದಿಗೆ ಫೈನಲಿ ಈಗ ಮೆಹಜಬೀನ್ ಹೊರ್ತಿ ಗೆಲುವನ್ನ ಸಾಧಿಸಿದ್ದಾರೆ. ಎಸ್ಟಿ ಸಮಾಜದ ದಿನೇಶ್ ಹಳ್ಳಿ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆಯನ್ನ ಬಹಿಷ್ಕರಿಸಿದ ಬಿಜೆಪಿಯ 16 ಸದಸ್ಯರು ಹಾಗೂ ನಗರ ಶಾಸಕ ಯತ್ನಾಳ್, ಮೇಯರ್ ಹಾಗೂ ಉಪಮೇಯರ್ ಸಚಿವ ಎಂಬಿ ಪಾಟೀಲ್ ಹಾಗೂ ಇತರ ಜನಪ್ರತಿನಿಧಿಗಳಿಗೆ ಹೂಮಳೆಗರೆದು ಸಂಭ್ರಮಿಸಿದ್ದಾರೆ ಕಾರ್ಯಕರ್ತರು. ಈಗ ಸಂಭ್ರಮ ಮುಗಿಲು ಮುಟ್ಟಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಒಂದು ಪಕ್ಷದ ಏಕಪಕ್ಷೀಯವಾಗಿ RC ಅವರ ನಡವಳಿಕೆಯನ್ನು ಖಂಡಿಸಿ ಈ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ. ಕಾರಣ ಇವತ್ತಿನ ಮಹಾನಗರ ಪಾಲಿಕೆ ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆ ಸಕ್ರಮವಾಗಿಲ್ಲ, ಕಾನೂನು ರೀತಿಯಾಗಿಲ್ಲ. ಕೋರ್ಟಿನ ಆದೇಶ ಈಗಾಗಲೇ ಮತ್ತೆ ಹೈಕೋರ್ಟ್ನಲ್ಲಿ ಮತ್ತೆ ಕಾರ್ಪೊರೇಷನ್ಗೆ ನೋಟಿಸ್ ಜಾರಿಯಾಗಿದೆ. ಇಷ್ಟೆಲ್ಲ ಪ್ರಕ್ರಿಯೆ ನಡೆದರೂ ಸಹ ಅದನ್ನು ಎಲ್ಲದನ್ನು ಹೈಕೋರ್ಟಿನ ವಿಚಾರವನ್ನು ಗಾಳಿಗೆ ತೂರಿ ರೀಜನಲ್ ಕಮಿಷನರ್ ಅವರು ಕೇವಲ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಒಂದು ನಿರ್ದೇಶನದಂತೆ ಕೈಗೊಂಬೆ ಕೆಲಸ ಮಾಡಿದ್ದಾರೆ. ರಾಜಕೀಯವಾಗಿ ಚುನಾವಣೆ ವ್ಯವಸ್ಥೆಯಲ್ಲಿ ಅವರು ಮಾಡಿದಂಥ ಅನೇಕ ತಪ್ಪುಗಳಿಂದ ಅವರು ಇವತ್ತು ಗೆಲ್ಲಬಹುದು. ಆದರೆ ಇದನ್ನು ನಾವು ಕೋರ್ಟ್ನಲ್ಲಿ ಸಹ ಚಾಲೆಂಜ್ ಮಾಡಿದ್ದೀವಿ. ನಿಶ್ಚಿತವಾಗಿಯೂ ನಾವು ನ್ಯಾಯಾಲಯದಲ್ಲಿ ಅವರ ರೀಜನಲ್ ಕಮಿಷನರ್ ನಡವಳಿಕೆಯನ್ನು ನಾವು ಒಂದು ಪ್ರಸ್ತಾಪ ಮಾಡ್ತೀವಿ. ಮೆಂಬರ್ಸ್ ಹೇಳಿದ್ರು ನಾವೇನು ಇದು ಮಾಡೋಂಗಿಲ್ಲ ಸರ್, ನಾವು ಏನೋ ನೆಪ ಮಾಡಿ ಬಾಯ್ಕಾಟ್ ಮಾಡ್ತೀವಿ ಅಂತ ನಿನ್ನೆ ನಮ್ಗೆ ಹೇಳಿದ್ರು. ಹೀಗಾಗಿ ಯಾವುದೂ ಅಕ್ರಮನೂ ಇಲ್ಲ, ಯಾವುದೂ ಇಲ್ಲ. ನ್ಯಾಯಯುತವಾಗಿ ಸಹೋದರಿಯಾದಂಥ ನಮ್ಮ ಹೊರ್ತಿಯವರು, ಶ್ರೀಮತಿ ಅಬ್ದುಲ್ ರಜಾಕ್ ಹೊರ್ತಿಯವರು ಇವತ್ತು ಮೇಯರ್ ಆಗಿ ಒಂದು ದಿವಸ ಮಹಾಪೌರಾಗಿ ಒಂದು ದಿವಸ ಆಯ್ಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಅಂತೂ ಇಂತೂ ಭಾರಿ ಕಸರತ್ತನ್ನ ನಡೆಸಿ ಕಾಂಗ್ರೆಸ್ ತೆಕ್ಕೆಗೆ ಬೀಳ್ಸ್ಕೊಂಡಿರುವಂತದ್ದು ಈಗ ಮೇಯರ್ ಉಪಮೇಯರ್ ಸ್ಥಾನವನ್ನ. ಆದ್ರೆ ಇಲ್ಲಿ ಯತ್ನಾಳ್ ಅವರಿಗೆ ಭಾರಿ ಮುಖಭಂಗ ಆಗಿದೆ. ಈಗ ಬಿಜೆಪಿ ಅವ್ರು ಹೇಳ್ತಾ ಇರೋದು ಎಲೆಕ್ಷನ್ ಸರಿಯಾಗಿ ಆಗಿಲ್ಲ ಅಂತ. 17 ಶಾಸಕರು ಅಂದ್ರೆ 17 ಬಿಜೆಪಿ ಸದಸ್ಯರು ಈಗ ಪಾಲಿಕೆ ಎಲೆಕ್ಷನ್ ಅನ್ನ ಬಹಿಷ್ಕಾರ ಮಾಡಿದ್ದಾರೆ. ಏನ್ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿ? ಈಗ ಮೇಯರ್ ಸ್ಥಾನಕ್ಕೆ ಚುನಾವಣೆಯನ್ನು ಘೋಷಣೆ ಮಾಡಲಾಗಿತ್ತು. ಅದರಂತೆಯೇ ಮಧ್ಯಾಹ್ನ 12 ಗಂಟೆ ಬಳಿಕ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿರುತ್ತದೆ. ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ಚುನಾವಣೆಯನ್ನು ನಡೆಸಿದ್ರು. ಚುನಾವಣೆಯಲ್ಲಿ ನಿರೀಕ್ಷೆಯಂತೆಯೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಹೊರ್ತಿಯವರು ಮೇಯರ್ ಸ್ಥಾನಕ್ಕೆ ಆಯ್ಕೆಯಾದ್ರೆ ದಿನೇಶ್ ಹಳ್ಳಿ ಅವರು ಉಪಮೇಯರ್ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಹಾಗಾಗಿ 2 ಸ್ಥಾನಗಳು ಬಹುತೇಕ ಕಾಂಗ್ರೆಸ್ ಗೆಲುವು ಅಂತೇಳಿ ಘೋಷಣೆಯನ್ನ ಮಾಡಲಾಗಿದೆ. ಈ ಪ್ರಕ್ರಿಯೆ ಆರಂಭದಲ್ಲೇ ಗೊತ್ತಿತ್ತು ಬಹುತೇಕ ಕಾಂಗ್ರೆಸ್ ಗೆಲ್ಲುತ್ತೆ, ಯಾಕಂದ್ರೆ ಪಕ್ಷೇತರರು MIM JDS ಎಲ್ಲರೂ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂತೇಳಿ. ಅದರಲ್ಲಿ ಒಂದು ಚುನಾವಣೆಯಲ್ಲಿ ಗಮನಿಸಬೇಕಾಗಿರೋದು 17 ಸದಸ್ಯರನ್ನ ಬಿಜೆಪಿ ಹೊಂದಿದ್ರು ಸಹಿತ ಅದರಲ್ಲಿ ಓರ್ವರು ತೀರ್ಕೊಂಡಿದ್ರು, 29ನೇ ವಾರ್ಡ್ ಸದಸ್ಯರು. ಸೊ 16 ಜನ ಅವರು, ಒಬ್ರು ನಗರ ಶಾಸಕ ಬಸನಗೌಡ ಪಾಟೀಲ್ ಅವರು ಮತ್ತೆ ಸಂಸದ ರಮೇಶ್. ಓಕೆ ಗುರುರಾಜ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಫೈನಲಿ ಈಗ ಮೇಯರ್ ಉಪಮೇಯರ್ ಪಟ್ಟ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿರುವಂತದ್ದು. ಆದರೆ 17 ಬಿಜೆಪಿ ಸದಸ್ಯರು ಈಗ ಪಾಲಿಕೆ ಎಲೆಕ್ಷನ್ ಅನ್ನು ಬಹಿಷ್ಕಾರ ಮಾಡಿದ್ದಾರೆ. ಯತ್ನಾಳ್ ಅವರಿಗೆ ಈಗ ಎಂಬಿ ಪಾಟೀಲ್ ಅವರ ವಿರುದ್ಧ ಭಾರಿ ಮುಖಭಂಗ ಆಗಿರುವಂತದ್ದು. ಈಗ ಯತ್ನಾಳ್ ಅವರ ಮುಂದಿನ ನಡೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಯಾಕಂದ್ರೆ ವಿಜಯಪುರ ಮಹಾನಗರ ಪಾಲಿಕೆ ಎಲ್ಲೋ ಒಂದ್ ಕಡೆ ಆ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ
ಯತ್ನಾಳ್ ಅವರು ಭಾರಿ ಕಸರತ್ತನ್ನು ನಡೆಸಿದ್ರು. ಆದರೂ ಕೂಡ ಈಗ 2 ಸ್ಥಾನಗಳು ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿರುವಂಥದ್ದು ಬಹಳ ಅಚ್ಚರಿ ಉಂಟು ಮಾಡಿರುವಂಥದ್ದು. ಈಗ ಇದೇ ಸಂದರ್ಭದಲ್ಲಿ 17 ಬಿಜೆಪಿ ಸದಸ್ಯರು ಕೂಡ ಎಲೆಕ್ಷನ್ ಬಹಿಷ್ಕಾರ ಮಾಡಿದ್ದಾರೆ. ಹಾಗಿದ್ರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. 10 ಕಾಂಗ್ರೆಸ್ ಸದಸ್ಯರು, 5 ಪಕ್ಷೇತರರು, 2 ಎಐಎಂಐಎಂ, ಓರ್ವ ಜೆಡಿಎಸ್ ಸದಸ್ಯರ ಬೆಂಬಲ ಹಾಗೂ ಶಾಸಕರಾದ ಎಂಬಿ ಪಾಟೀಲ್ ಹಾಗೆ ವಿಠಲ್ ಕಡಕದೊಂಡ, ಪರಿಷತ್ ಸದಸ್ಯರಾದ ಸುನಿಲ್ ಗೌಡ ಪಾಟೀಲ್ ಇವರ ಬೆಂಬಲದೊಂದಿಗೆ ಈಗ ಮೆಹಜಬೀನ್ ಹೊರ್ತಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿಜೆಪಿ ಪಾಲಿಕೆ ಸದಸ್ಯರಾಗಿರುವಂತಹ ಶಿವರುದ್ರ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಮೇಡಮ್, ಸರ್, ಇವಾಗ ಈ ಎಲೆಕ್ಷನ್ ಸರಿಯಾಗಿ ನಡೆದಿಲ್ಲ ಅನ್ನುವಂತಹ ಆರೋಪಗಳನ್ನ ಮಾಡಲಾಗ್ತಾ ಇರುವಂತದ್ದು. ಹಾಗಿದ್ರೆ ಏನ್ ನಡೀತು ಅಲ್ಲಿ? ಏನ್ ಸರಿಯಾಗಿ ಎಲೆಕ್ಷನ್ ಆಗಿಲ್ಲ? ಮೇಡಮ್, ಈ ಚುನಾವಣೆ 9ನೇ ತಾರೀಕಿಗೆ ಘೋಷಣೆ ಮಾಡಿದ್ದಾರೆ. 3ನೇ ತಾರೀಕಿಗೆ ನಮ್ಮ ಪಕ್ಷದ ಅಭ್ಯರ್ಥಿ ವಿಜಯ್ ಕುಮಾರ್ ಬಿರಾದಾರ್ ಅವರು ದೈವಾರಾಗಿದ್ದರು. ನಾವು ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಈ ಚುನಾವಣೆ, ಯಾಕಂದ್ರೆ ನಮ್ಮ ಅಭ್ಯರ್ಥಿ ಇದನ್ನ ಹೊಂದಿರೋದ್ರಿಂದ ಚುನಾವಣೆ ಪ್ರಕ್ರಿಯೆ ಮುಂದೂಡಿ ಅಂತೇಳಿ ನಾವು ಲೆಟರ್ ಕೊಟ್ಟಿದ್ದೆವು. ಮತ್ತು ನಮ್ಮ ಅಪ್ಪರ್ ಜಿಲ್ಲಾಧಿಕಾರಿಗಳು ಕೂಡ ಲೆಟರ್ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಾದೇಶಿಕ ಆಯುಕ್ತರಿಂದ ಸಮಂಜಸವಾಗಿ ಉತ್ತರ ಬರಲಿಲ್ಲ. ಅದಕ್ಕೆ ನಾವು ಪ್ರಶ್ನೆ ಮಾಡಿದ್ವಿ ಅವರಿಗೆ. ಮತ್ ನಮ್ಮ ಸದಸ್ಯರು ತಿಳ್ಕೊಂಡಾರ. ಮತ್ತೆ ಮೊದಲ ಚುನಾವಣೆ ನಡೆದಾಗ ಕೋರ್ಟ್ ನಲ್ಲಿ ನೀವು ಸ್ಟೇ ಐತಿ, ನೀವು ಚುನಾವಣೆ ಘೋಷಣೆ ಮಾಡಬೇಡ ಅಂದಾಗ ನೀವು ಘೋಷಣೆಯನ್ನು ತಾವೇ ಮಾಡಿದ್ರಿ. ಆದ್ರ ಈಗ ಅಧಿಕಾರಿಗಳು ನಮ್ಮ ಮಾತು ಕಿಮ್ಮತ್ತು ಕೊಳ್ಳಾರ್ದೆ ನಾವು ಚುನಾವಣೆ ಮುಂದೂಡತ್ತವ್ರು ಮನವಿ ಮಾಡಿದ್ರು ಕೂಡ ನಮಗೆ ಸಮಂಜಸವಾಗಿ ಉತ್ತರ ಕೊಡ್ಲಿಲ್ಲ. ಅದ್ರ ಬಗ್ಗೆ ಒಂದು ಲೆಟರ್ ಕೊಟ್ಟರು, ಅದು ಹಿಂಬರಸುದಕ್ಕೆ ಕೊಡುವಂತ ಸೌಜನ್ಯತೆ ಪ್ರಾದೇಶಿಕ ಆಯುಕ್ತರು ತೋರಿಲ್ಲ. ಹೀಗಾಗಿ ನಾವೆಲ್ಲ ಪಾಲಿಕೆಯ ಒಟ್ಟು ಸದಸ್ಯರು ಈ ಚುನಾವಣೆಗೆ ನಮ್ಗೆ ಅನ್ಯಾಯ ಆಗೈತಿ. ಪ್ರಾದೇಶಿಕ ಆಯುಕ್ತರು ಸರ್ಕಾರದ ಮತ್ತು ಕೈಗೊಂಬೆಯಾಗಿ ಕೆಲಸ ಮಾಡಿದಾರೆ ಅಂತೇಳಿ ನಾವೆಲ್ಲರೂ ಚುನಾವಣೆ ಬಹಿಷ್ಕಾರ ಮಾಡಿ ನಾವು ಇವತ್ತಿನ ಚುನಾವಣೆಯಿಂದ ದೂರ. ಸರ್, ಈಗ ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಚುನಾವಣೆ ನಡೆದಿರುವಂತದ್ದು ಕಾಂಗ್ರೆಸ್ ಪಾಲಾಗಿರುವಂತದ್ದು ಮೇಯರ್ ಉಪಮೇಯರ್ ಪಟ್ಟ. ಹಾಗಿದ್ರೆ ಈ ಎಲೆಕ್ಷನ್ ಒಪ್ಕೊಳ್ಳೋದಿಲ್ವಾ ನೀವು? ಈ ರಿಸಲ್ಟ್ ಅನ್ನ ಒಪ್ಕೊಳ್ಳಲ್ವಾ ನೀವು? ಅಲ್ಲ ಮೇಡಮ್, ಮೊನ್ನೆ ನಾವು ಕೋರ್ಟ್ ನಲ್ಲಿ ಸ್ಟೇ ಇದ್ದಾಗ ಚುನಾವಣೆ ಮಾಡಬೇಡ ಅಂತ ಹೇಳಿದವರು ನಾವೇ. ಆ ಚುನಾವಣೆ ಪ್ರಕ್ರಿಯೆ ತಡೆ ಹಿಡಿಲಾರದೆ ನೀವು ಡೇಟ್ ಅನೌನ್ಸ್ಮೆಂಟ್ ಮಾಡ್ಬಿಟ್ರಿ ಪ್ರಾದೇಶಿಕ ಆಯುಕ್ತರವಾಗ. ಅಂದ್ರೆ ಇವರು ಕಾನೂನಕ್ಕ ಗೌರವ, ಕಾನೂನಕ್ಕ ಮಾನ್ಯತೆ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾವು ಲೆಟರ್ ಕೊಟ್ಟಿದ್ದೇವೆ, ಅದಕ್ಕೂ ಕೂಡ ಅವ್ರು ಉತ್ತರ ಕೊಡ್ಲಿಲ್ಲ. ಚುನಾವಣೆ ಮುಂದೂಡುತ್ತೀವೋ ಬಿಡುತ್ತೀವೋ ಅದ್ರ ಬಗ್ಗೆ ಸ್ಪಷ್ಟವಾಗಿ ಉತ್ತರನೂ ಕೂಡ ಕೊಡ್ಲಿಲ್ಲ. ಹೀಗಾಗಿ ಅವರು ಚುನಾವಣೆ ಅಧಿಕಾರಿಗಳು, ಸರ್ಕಾರ ಏನ್ ಹೇಳ್ತೈತಿ ಅದರ ಆ ರೀತಿ ಅವ್ರು ಕೈಗೊಂಬೆಯಾಗಿ ಕೆಲಸ ಮಾಡಿದಾರೆ ಅಂತ ನಾವು ನೇರವಾಗಿ ಆರೋಪ ಮಾಡಕ್ ಇಷ್ಟ ಇರ್ತಾರೆ. ನಾವು ಕೋರ್ಟ್ ನಲ್ಲಿ ಕೂಡ ಕೋರ್ಟ್ ಮೆಟ್ಟಲೇ ಇರಿದೆವು. ಮುಂಬರುವ ದಿವಸದೊಳಗೂ ಕೂಡ ಇದೇನು ತಪ್ಪಾಗೈತಿ ಆ ಅಧಿಕಾರಿಗಳಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕಂತೇಳಿ ನಾವು ಕೋರ್ಟಿನ ಮೆಟ್ಟಿಲು ಕೂಡ ಕಾನೂನು ಮೊರೆಯನ್ನು ಕೂಡ ನಾವು ಹೋಗಿದ್ದೇವೆ. ಓಕೆ, ಧನ್ಯವಾದಗಳು ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.